ಈ ವಿಶೇಷ ಅತಿಥಿ ಎಲ್ಲ ವಿಚಾರಗಳಿಗೂ ಸೈ. ಫಿಟ್ ಅಂಡ್ ಫೈನ್ ವಿಚಾರದಲ್ಲಿ ತಗೋತೀರಾ, ಎತ್ತಿದ ಕೈ. ಸಹಾಯದ ವಿಚಾರದಲ್ಲಿ ತಗೋತೀರಾ, ಎತ್ತಿದ ಕೈ. ಏನ್ ಹೇಳ್ಬೇಕು ಇವ್ರ ಬಗ್ಗೆ? ನೋಡಿ, ನಮ್ಮನ್ನ ಆಳುವಂತಹ ನಾಯಕರಿಗೆ ಮಾತೃ ಹೃದಯ ಇರಬೇಕು ಅಂತ ಹೇಳ್ತಾರೆ. ತಾಯಿ ಹೃದಯ ಇದ್ದವರಿಗೆ ಬೇರೆಯವ್ರ ಕಷ್ಟಗಳ ಅರ್ಥ ಆಗುತ್ತೆ. ಅಂತಹ ನಾಯಕ ನಮಗ್ ಸಿಕ್ಬಿಟ್ರೆ ಇನ್ನೇನ್ ಬೇಕು? ನಾವು ಗಮನಿಸಿದೀವಿ ಈ ನಾಯಕರು ಹೇಗೆ ಅಂತಂದ್ರೆ, ಯಾರಾದ್ರೂ ಮನೆಗೆ ಸಮಸ್ಯೆಗಳನ್ನ ಕೇಳೋದಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅವ್ರು ಕಣ್ಣೀರ್ ಹಾಕಿದ್ರೆ ಪಾಪ ಇವರು ಕೂತ್ಕೊಂಡು ಕಣ್ಣೀರ್ ಹಾಕ್ತಾರೆ. ಇದ್ರ ಅರ್ಥ ಏನು ಅಂತಂದ್ರೆ, ಬಹಳ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಕಷ್ಟಗಳನ್ನ ಅಂತ. ಆ ನಾಯಕ ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸಚಿವ ಸಂತೋಷ್ ಲಾಡ್ ಅವರು. ಇನ್ನ ಇವರ ಫೌಂಡೇಶನ್ ಬಗ್ಗೆ ಹೇಳೋದೇ ಬೇಡ. ಸಂತೋಷ್ ಲಾಡ್ ಫೌಂಡೇಶನ್ ನಾವು ಗಮನಿಸಿದ್ದೀವಿ. ಸಂತೋಷ್ ಲಾಡ್ ಫೌಂಡೇಶನ್ ನಲ್ಲಿ ಇರುವಂತಹ ಸಿಬ್ಬಂದಿವರೆಗೆ ತುಂಬಾ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾರೆ. ಯಾರು ಕಷ್ಟ ಅಂತ ಸಂತೋಷ್ ಲಾಡ್ ಅವ್ರನ್ನ ಭೇಟಿಯಾಗಿ ಹೋಗಿರ್ತಾರೋ ಮಾರನೇ ದಿನ ಅಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಸಹೋದ್ಯೋಗಿಗಳು ಇರ್ತಾರೆ. ಇವ್ರು ಚೆಕ್ ಕೊಟ್ಟು ಕಳಿಸಿರ್ತಾರೆ, ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ತಾರೆ. ಮೊನ್ನೆ ಒಬ್ಬರಿಗೆ ನಾವು ನೋಡ್ತಾ ಇದ್ವಿ, ಯಾರಿಗೋ ಒಂದು ವಿದ್ಯಾರ್ಥಿಗೆ ಒಬ್ಬ ವಿದ್ಯಾರ್ಥಿ ನನಗೆ ಲ್ಯಾಪ್ಟಾಪ್ ಇಲ್ಲ, ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ಏನು ಮಾಡಲಿ ಅಂತ ಕೇಳಿದಾಗ ವಿದಿನ್ ಅ ಫ್ಯೂ ಮಿನಿಟ್ಸಲ್ಲಿ ಅವ್ರ ಮನೆಗೆ ಸಂತೋಷ್ ಲಾಡ್ ಫೌಂಡೇಶನ್ ಇಂದ ಲ್ಯಾಪ್ಟಾಪ್ ಹೋಯಿತು. ಮುಂದೆ ಆತ ಇಂಜಿನಿಯರಿಂಗ್ ಸೆಕ್ಷನಲ್ಲಿ ಟಾಪರ್ ಆದ. ಇಂಥ ಅದ್ಭುತವಾದಂಥ ಕೆಲಸನ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಾ ಇದೆ. ಎಲ್ಲಿವರೆಗೂ ಅಂತಂದ್ರೆ, ಒಬ್ರು ಯಾರಿಗೋ ಬೆದರಿಕೆ ಇತ್ತಂತೆ ಬೇರೊಬ್ಬರಿಂದ. ಆ ಬೆದರಿಕೆ ಇದ್ದಂಥ ಮನುಷ್ಯ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರನ್ನ ಬಂದು ಭೇಟಿ ಆಗ್ತಾನೆ. ಸಾರ್, ನನಗೆ ಇಂಥವರಿಂದ ಬೆದರಿಕೆ ಇದೆ, ದಯವಿಟ್ಟು ನನ್ನನ್ನು ರಕ್ಷಿಸಿ ಅಂತ. ಇವರು ಆ ಪ್ರೋಟೋಕಾಲ್ ವ್ಯಾನ್ಗಳು ಇರುತ್ತಲ್ಲ ಅದರಿಂದ ಇಳಿದು ಬಂದು, ಯಾರಿಂದ ಭಯ ಇದೆಯಪ್ಪ ನಿನಗೆ, ನಾವಿದ್ದೀವಿ ಅಂತ ಅವರ ಸಹಾಯಕ್ಕೆ ಧಾವಿಸ್ತಾರೆ. ಇಂಥ ನಾಯಕರು ಬೇಡವಾ ನಮಗೆ? ಜೋರಾಗಿ ಹೇಳಿ. ಅಂಥವರೇ ನಮ್ಮ ಸಂತೋಷ್ ಲಾಡ್. ಸಂತೋಷ್ ಲಾಡ್ ಹೆಸರಲ್ಲೇ ಸಂತೋಷ ಇದೆ, ಸುತ್ತಲೂ ಸಂತೋಷವನ್ನೇ ಬಯಸುವಂತ ನಾಯಕರು.